ಒಂದು ಹಳ್ಳಿಯಲ್ಲಿ ಸಿದ್ಧ ಎಂಬ ಒಬ್ಬ ರೈತನಿದ್ದ. ಅವನು ತುಂಬ ಎಚ್ಚರಿಕೆಯಿಂದ ಬದುಕುವವನು. ಅವನಿಗೆ ತನ್ನ ಹೊಲಕ್ಕಿಂತಲೂ ಮಿಗಿಲಾಗಿ ಪ್ರೀತಿಯಾಗಿದ್ದುದು ಒಂದು, ಅವನ ಕತ್ತೆ. ಮಾತನಾಡದಿದ್ದರೂ ನಂಬಿಕೆಯ ಮೌನ ಸಂಗಾತಿಯಂತಿತ್ತು ಅದು. ಪ್ರತಿದಿನವೂ ಸಿದ್ಧ ತನ್ನ ಹೊಲದ ಅಂಚಿನಲ್ಲಿದ್ದ ಅತ್ಯಂತ ಹಳೆಯದು, ರಕ್ಷಿಸುವಂತಿದ್ದ ಮರಕ್ಕೆ ದಪ್ಪದ ಹಗ್ಗದಿಂದ ಆ ಕತ್ತೆಯನ್ನು ಗಟ್ಟಿಯಾಗಿ ಕಟ್ಟುತ್ತಿದ್ದ. ಅದು ಅವನ ದಿನದ ಅತ್ಯಂತ ಮುಖ್ಯವಾದ ಕೆಲಸವಾಗಿತ್ತು. ಒಂದು ದಿನ ತುರ್ತು ಕೆಲಸಕ್ಕಾಗಿ ಸಿದ್ಧ ನಗರಕ್ಕೆ ಹೋಗಬೇಕಾಯಿತು. ಸೂರ್ಯ ಅಸ್ತಂಗತವಾಗುತ್ತಿದ್ದಂತೆ ಹೊಲದ ಮೇಲೆ ಅಶಾಂತಿಯ ನೆರಳು ಆವರಿಸಿತು. ಅದೇ ಸಮಯಕ್ಕೆ ಕತ್ತೆ ಕಟ್ಟಿದ್ದ ಮರದ ಬಳಿ ಒಂದು ಕಪ್ಪು ಆಕೃತಿ ಕಾಣಿಸಿಕೊಂಡಿತು. ಅವನು ರಾಕ್ಷಸ ರೂಪದಲ್ಲಿದ್ದ ಒಬ್ಬ ಕ್ರೂರಿ. ಒಣ ಕ್ರೂರ ನಗು ತುಟಿಗಳ ಮೇಲೆ ಮೂಡಿಸಿಕೊಂಡು ಗಾಳಿಗೆ ನುಡಿದನು. ನನಗೆ ದೊಡ್ಡ ದುರಂತ ಬೇಕಿಲ್ಲ. ನಾನು ಕತ್ತಿ ಎತ್ತುವುದಿಲ್ಲ, ಮಂತ್ರ ಉಚ್ಚರಿಸುವುದಿಲ್ಲ. ಒಂದು ಸಣ್ಣ ಗಂಟು ಬಿಡಿಸಿದರೆ ಸಾಕು, ಮನುಷ್ಯರೇ ತಮ್ಮ ವಿನಾಶವನ್ನು ತಾವೇ ನೇಯುತ್ತಾರೆ. ಅಷ್ಟೇ. ಅವನು ಕತ್ತೆಗೆ ಕಟ್ಟಿದ್ದ ಹಗ್ಗದ ಗಂಟನ್ನು ಮೌನವಾಗಿ ಬಿಡಿಸಿದ. ಮತ್ತೇನೂ ಮಾಡಲಿಲ್ಲ. ಅಕಸ್ಮಾತಾಗಿ ದೊರಕಿದ ಸ್ವಾತಂತ್ರ್ಯದಿಂದ ಗೊಂದಲಗೊಂಡ ಕತ್ತೆ ನಿಧಾನವಾಗಿ ಮುಂದೆ ನಡೆದು ಪಕ್ಕದ ರೈತ ರಾಮನ ಹೊಲಕ್ಕೆ ನುಗ್ಗಿತು. ಅಲ್ಲಿ ಬೆಳೆದಿದ್ದ ಬೆಳೆಗಳನ್ನು ನಾಶ ಮಾಡತೊಡಗಿತು. ರಾಮನ ಹೆಂಡತಿ ಸೀತಾ ಈ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದಳು. ಆ ಬೆಳೆ ಅವರ ಜೀವನವೇ ಆಗಿತ್ತು. ಅದೇ ಸಾಲ ತೀರಿಸುವ ದಾರಿ, ಮಕ್ಕಳ ಹೊಟ್ಟೆ ತುಂಬಿಸುವ ಆಸರೆ. ಭಯ ಮತ್ತು ಆತಂಕದಿಂದ ಆಕೆಗೆ ಬುದ್ಧಿ ಮಂಕಾಯಿತು. ಮೊದಲು ಕತ್ತೆಯನ್ನು ಓಡಿಸಲು ಪ್ರಯತ್ನಿಸಿದಳು. ಅದು ವಿಫಲವಾದಾಗ ದಪ್ಪದ ಕೋಲು ಹಿಡಿದು ಕತ್ತೆಯನ್ನು ಬಡಿದು ಕೊಂದಳು. ಮರುದಿನ ಬೆಳಿಗ್ಗೆ ಸಿದ್ಧ ಮರಳಿದಾಗ ರಾಮನ ಹೊಲದಲ್ಲಿ ಮಣ್ಣು ಮತ್ತು ರಕ್ತದಿಂದ ಮುಚ್ಚಿದ್ದ ತನ್ನ ಕತ್ತೆಯ ಶವವನ್ನು ಕಂಡನು. ಆ ದೃಶ್ಯ ಅವನ ಹೃದಯವನ್ನು ಚೀರಿ ಹಾಕಿತು. ದುಃಖ ಕ್ಷಣದಲ್ಲಿ ಜ್ವಾಲಾಮುಖಿಯ ಕೋಪವಾಗಿ ಮಾರ್ಪಟ್ಟಿತು. ಅವನು ಪ್ರಶ್ನೆ ಕೇಳಲಿಲ್ಲ, ನ್ಯಾಯ ಹುಡುಕಲಿಲ್ಲ. ಕಣ್ಣು ಮುಚ್ಚಿದ್ದ ನೋವಿನಲ್ಲಿ ಹಳೆಯ ಬೇಟೆಯ ಬಂದೂಕು ತೆಗೆದುಕೊಂಡು ಹತ್ತಿರದಲ್ಲಿದ್ದ ಸೀತಾಳ ಮೇಲೆ ಗುಂಡು ಹಾರಿಸಿದ. ಅವಳು ಸ್ಥಳದಲ್ಲೇ ಸಾವನ್ನಪ್ಪಿದಳು. ಗುಂಡಿನ ಶಬ್ದ ಕೇಳಿ ಬಂದ ರಾಮ ತನ್ನ ಹೆಂಡತಿ ಸತ್ತ ಸುದ್ದಿ ತಿಳಿದು ಸಂಪೂರ್ಣ ಕುಸಿದು ಹೋದ. ದುಃಖ ಮತ್ತು ಭಯ ಕ್ಷಣಾರ್ಧದಲ್ಲಿ ಪ್ರತೀಕಾರದ ನಿರ್ಧಾರವಾಗಿ ಬದಲಾಯಿತು. ಅವನು ತನ್ನ ಬಂದೂಕು ಹಿಡಿದು ಸಿದ್ಧನನ್ನು ಹುಡುಕಿ ಕೊಂದನು. ಸಿದ್ಧನ ಹೆಂಡತಿ ನೋವು ಮತ್ತು ಕೋಪದ ಸುಡುವ ಮನಸ್ಸಿನಿಂದ ತನ್ನ ಇಬ್ಬರು ಮಕ್ಕಳಿಗೆ ಆದೇಶಿಸಿದಳು. ಅವನ ಮನೆ ಸುಟ್ಟು ಹಾಕಿ ಒಂದೂ ಉಳಿಯದಂತೆ. ತಾಯಿಯ ದುಃಖಕ್ಕೆ ನಿಷ್ಠರಾಗಿದ್ದ ಮಕ್ಕಳು ರಾತ್ರಿ ಹೊತ್ತಿಗೆ ರಾಮನ ಮನೆಗೆ ಬೆಂಕಿ ಹಚ್ಚಿದರು. ಅವನು ಬೆಂಕಿಯಲ್ಲಿ ಸತ್ತನೆಂದು ಭಾವಿಸಿದರು. ಆದರೆ ರಾಮ ಬದುಕುಳಿದ. ಬೆಂಕಿಯಿಂದ ಸುಟ್ಟ ದೇಹ, ಕಳೆದು ಹೋದ ಮನಸ್ಸು, ಅವನ ಕಣ್ಣ ಮುಂದೆ ಉಳಿದಿದ್ದು ಬೆಂಕಿಯೇ. ಎಲ್ಲವನ್ನೂ ಕಸಿದುಕೊಂಡ ಬೆಂಕಿ. ಹುಚ್ಚಾದ ಕೋಪದಲ್ಲಿ ಅವನು ಹಿಂದಿರುಗಿ ಸಿದ್ಧನ ಹೆಂಡತಿ ಮತ್ತು ಇಬ್ಬರು ಮಕ್ಕಳನ್ನು ಕೊಂದನು. ಸೂರ್ಯೋದಯವಾಗುವಷ್ಟರಲ್ಲಿ ಇಡೀ ಗ್ರಾಮವೇ ಮೌನದ ಸಮಾಧಿಯಾಗಿತ್ತು. ಸುಟ್ಟ ಮನೆಗಳು, ಮುರಿದ ಬದುಕುಗಳು. ಅವರ ಮಧ್ಯೆ ರಾಕ್ಷಸ ರೂಪದಲ್ಲಿದ್ದ ಆ ಕ್ರೂರಿ ನಿಂತಿದ್ದ. ಧೂಮದಿಂದ ಆವೃತವಾದ ಅವಶೇಷಗಳನ್ನು ನೋಡಿ ತೃಪ್ತಿಯಿಂದ ನಗುತ್ತಿದ್ದ. ಒಬ್ಬನೇ ಉಳಿದಿದ್ದ ರಾಮ ಆ ಕಪ್ಪು ಆಕೃತಿಯನ್ನು ನೋಡಿ ಕೂಗಿದನು, ಇಷ್ಟು ದೊಡ್ಡ ಅನರ್ಥ ಹೇಗೆ ಆರಂಭವಾಯಿತು? ಇವೆಲ್ಲವೂ ಹೇಗೆ ಸಂಭವಿಸಿತು? ರಾಕ್ಷಸ ಉತ್ತರಿಸಿದನು, ನಾನು ಏನೂ ಮಾಡಿಲ್ಲ. ನಾನು ಕೇವಲ ಕತ್ತೆಗೆ ಕಟ್ಟಿದ್ದ ಹಗ್ಗದ ಗಂಟನ್ನು ಬಿಡಿಸಿದೆ. ಉಳಿದದ್ದೆಲ್ಲ ನೀವೇ ಮಾಡಿಕೊಂಡಿರಿ. ನಿಮ್ಮೊಳಗಿನ ದೆವ್ವವನ್ನು ನೀವೇ ಬಿಡಿಸಿಕೊಂಡಿರಿ. ಸ್ನೇಹಿತರೆ, ಕೆಟ್ಟ ಮನುಷ್ಯರು ಅಥವಾ ಕೆಟ್ಟ ಸಮಸ್ಯೆಗಳನ್ನು ಸೃಷ್ಟಿಸುವುದಿಲ್ಲ. ಅವು ಕೇವಲ ಒಂದು ಚಿಕ್ಕ ಕಿಡಿಯನ್ನು ಕೊಡುತ್ತವೆ. ಆ ಕಿಡಿಯನ್ನು ಭಾರೀ ಬೆಂಕಿಯಾಗಿಸುವುದನ್ನು ಮನುಷ್ಯನೇ ಆಯ್ಕೆ ಮಾಡುತ್ತಾನೆ. ಪ್ರತೀಕಾರ ಅಂದರೆ ಅಂಥ ಬೆಂಕಿಯೇ. ಅದು ಯಾವಾಗಲೂ ಅದನ್ನು ಹುಡುಕುವವನನ್ನೇ ಮೊದಲು ಸುಡುತ್ತದೆ. ಧನ್ಯವಾದಗಳು.